ಹಾಯ್ ಫ್ರೆಂಡ್ಸ್, ಇವಾಗ ಟೈಮ್ ಬಂದು ನೈಟ್ 9 ಗಂಟೆ ಆಗೈತೆ. ನಮ್ಮನೆಯವರು ಇವಾಗ ಗಾಡಿ ಸೌಂಡ್ ಮಾಡ್ತಾ ಇದ್ದಾರೆ. ನಿಮ್ಮ ಅಪ್ಪ ಬಂದೈತಾ? ನಮ್ಮ ಕ್ಯಾದನ್ ನೋಡಿ, ನಮ್ಮ ಅಪ್ಪ ಬಂದೈತೆ ಅಂತ ಹೆಂಗಾಡ್ತಾನೆ ಅಂತ. ಹಾಯ್ ಹಾಯ್ ಮಾಡಲ್ಲ. ಅಯ್ಯೋ ಬನ್ನಿ ಒಳಕ್ಕೆ. ತಡಿಯೋ, ಬರೋದ್ ಬೇಡ ಒಳಕ್ಕೆ. ಬರೋದ್ ಬೇಡವಾ ಹೇಳು. ಓಹೋ ನಮ್ಮ ಹಸುಗಳಿಗೆ ಫೀಸ್ ಬಂದೈತೆ. ಇಲ್ಲೇ ಬೈಕ್ ಮೇಲೆ ಹಾಕೊಂಡು ಬಂದಿದ್ದಾರೆ. ಫಸ್ಟ್ ಇವನನ್ ಬಿಡಪ್ಪ, ಬಿಡು. ನಿನ್ ಮಗ ಏನು ಹಂಗಾಗಿ ಇವತ್ತು ಬಂದಿದ್ದಾರೆ. ಆಮೇಲೆ ಇಲ್ಲೇನೋ ಐಟಮ್ಸ್ ಬಂದಿದ್ದಾರೆ. ಅಯ್ಯೋ ಅವ್ನು ಬಿಡು. ಫಸ್ಟ್ ಬೆಲ್ಟ್ ಬಿಗಿ ಮಾಡ್ಕೊತಾನ. ಅವ್ನ ಗೊಂಬೆ ಇಷ್ಟವರೆಗೂ ಇಲ್ಲೇ ಇದ್ಲು ಫ್ರೆಂಡ್ಸ್. ಇವಾಗ ಎಸ್ಕೇಪ್ ಆದ್ಲು. ಬರ್ತಿದ್ದಾಳೆ ನೋಡಿ. ಓಯ್ ಎತ್ಕೊಳಪ್ಪ ಸ್ವೀಟ್ಸ ಇಡ್ಕೊಬೇಕಾ? ಅಂಗಡಿಲಾದ್ರು ಒಬ್ನೇ ಎತ್ತೋತ್ಕತೀಯ, ಇಲ್ಲಾದ್ರೆ ಇದ್ ಮಾಡ್ತಿದೀಯಾ? ಎತ್ಕ ಅಂಗಡಿಲಾದ್ರೆ ಒಬ್ರೇ ಎತ್ಬಿಟ್ಟು ಹೆಗ್ಲ ಮೇಲೆ ಒತ್ಕೋತಾರೆ. ಇಲ್ಲಿ ನೋಡಿ ಮುದ್ದೆ ಎತ್ ಮಾಡಿಕೊಳಕ್ಕೆ ಒಂತಲ್ಲಿ ಒತ್ತಿರ್ತೀಯ ಒಬ್ಬನೇ ಬೆನ್ಮೆ ಕೈಕೊಂಡು. ಅದ ಅಂಗಡಿ ಇನ್ನೇನ್ ಮಾಡ್ತೀಯ? ಅದೇ ಇಟ್ಕೊಂಡಿ ಗಾಡಿ ಇಟ್ಕೊತೀನಿ. 50 kg ಏನು ಎತ್ತಕ್ಕೆ ಶಕ್ತಿ ಮ್ಯಾನ್. ನೋಡಿ ಹಿಂಗೆ ನಮ್ಮ ಮನೇಲಿ ಅಲ್ಲಿ ಯಾರು ಓಡಿಸ್ತಾರಿಲ್ಲ ಅಂದೆ ಪಾಪ ಗಾಡಿಗಳಿಗೆಲ್ಲ ಹಿಂಗೆ ತಗೊಂಡಾಗ ಆಗ್ತದೆ. ಇಲ್ಲೇನೋ ಸ್ವಲ್ಪ ಐಟಮ್ಸ್ ಬಂದಿದ್ದಾವೆ. ಏನಿದು? ಬಾಳೆಹಣ್ಣು. ಟಮಟೆ ರೇಟ್ ಇವಾಗ ಕಮ್ಮಿ ಐತೇನೋ. ನಮ್ಮನೆ ಟಮಟೆನೇ ಇರ್ಲಿಲ್ಲ. ಬಾಳೆಹಣ್ಣು ಕಣೆ ಗೊಂಬೆ ಅದು. ಬಾಳೆಹಣ್ಣು ಇದು ಒಂದು 15 ದಿನ ಆಯ್ತದೆ ಫ್ರೆಂಡ್ಸ್. ಇದು ಒಂದು ಮೂಟೆ ಬಂದು 15 ದಿನ ಆಯ್ತದೆ. ಎಷ್ಟಿದು 1400 ರೂಪಾಯಿ. ಇದು ಒಂದು 15 ದಿನ ಆಯ್ತದೆ. ಯಾಕೆಂದ್ರೆ ಬಾರ ನಡಿಚಿ ಮಾತಾಡ್ತಿದ್ದಂಗೆ ಒಳಗೆ ಕೊಡಾಯ್ತಾನೆ ಅಡುಗೆ ಮನೆ ಒಳಗೆ. ನಾವು ಆಳುಗಳಿಗೆ ಸ್ವಲ್ಪ ತಿನ್ನಿಸ್ತೀವಲ್ಲ, ಹಂಗಾಗಿ ಇವನು ತಿಂತಾನೆ. ಇವಳಿಗೆ ನಮ್ಮ ಸಣ್ಣಳಿಗೆ ಇವಾಗ ತಿನ್ನಿಸ್ತಕ್ಕೆ ಅವಳೊಂದು ಆಳದಿಂದ ಮರ್ಕಡೆ ಬಿಟ್ಟಲ್ಲಿ ಬಂದ ತಕ್ಷಣ ಕೂಗಳು ನೋಡು ಹೆಂಗ್ ಗೊತ್ತಿರ್ತದೆ ಅವಕ್ಕೊಂದು. ಅದನ್ನ ಸ್ವಲ್ಪ ನೀರು ಬಿಟ್ಬಿಟ್ಟು ಅರ್ಧ ಬಟ್ಲೈತೆ ಹಾಕ್ತಿದಂಗೆ. ಅದೇನು ಜಾಸ್ತಿ ಇವತ್ತು ನೆನಾಕೋದೇನು ಬೇಡ ಫ್ರೆಂಡ್ಸ್. ಹಿಂಗೆ ನೆನಾಕ್ಬಿಟ್ಟು ಹಿಂಗೆ ತಗೊಂಡೋಗಿ ಕೊಟ್ರೆ ಅವಳೆ ತಿನ್ಕೋತಾಳೆ. ನೋಡಿ ಎಷ್ಟೈತಲ್ಲ ಅಳ್ಕೊಳತ್ತಂಗೆ. ಬೇರೆ ಹೆಂಗೆ ಅಳ್ಕೊತ ಕಟಾಕ್ತೀಯಾ? ಇವಾಗ ಬಂದು ನಮ್ಮನೆಯವರು ಇನ್ನೂ ಕೈ ಕಾಲು ತೊಳೆದಿಲ್ಲ. ಫಸ್ಟ್ ಇವ್ರಿಗೆ ತಿಂಡಿ ತಿನ್ನಿಸಿ ಫಸ್ಟು ಒಳಗೆಲ್ಲ ಇವ್ರನ್ನ ಕಟ್ಟಾಕ್ಬಿಟ್ಟು ಆಮೇಲೆ ಕೈ ಕಾಲು ತೊಳ್ಕೊಂಡು ಒಳಗೆ ಬರ್ತಾರೆ. ಯಾಕೆ ಅಂತ ಅಂದರೆ ಇವ್ರನ್ನ ನಾನು ಫಸ್ಟೆಲ್ಲ ಸಂಜೆನೇ ಕಟ್ಟಾಕಿವೆ. ಗಂಜ ವೀಕ ಮಡಿಕೊಳ್ತಾರೆ ಕೊಟ್ಟಿಗೆ ಒಳಗೆ. ಮರ್ಕೊಂಡೇ ಬಿಟ್ಟೈತೇನೋ ಅದು. ಅಲ್ಲೇ 6 ದಿನ ಆಯ್ತು. ಅಲ್ಲೇ 1 ವಾರ ಆಯಿತು ತಿನ್ನಿಸಿ. ಅವಳು ನಮ್ಮನೆಯವ್ರು ಬಂದ ತಕ್ಷಣ ಸೌಂಡ್ ಮಾಡೋಳು ತಿಂಡಿ. ಈಗ 1 ವಾರದಿಂದ ಮರ್ಕೊಂಡೇ ಬಿಟ್ಟಾಳೆ. ತಿಂಕ ಬರಬರ ಕಟಾಕಣ. ಅಲ್ಲೊಂದು ವಾರ ಆಯಿತು. ಇವಳಿಗೂ ತರಬೇಕು ನಾಳೆಗೆ. ಇವಳಿಗೂ ಒಂಚೂರ ನಮ್ಮ ಲಕ್ಷ್ಮಿಗೆ ಓನವ ನಿಂಗೆ. ಇವಳಂತೂ ಯಾವ ಫೀಡ್ಸ್ ತಿನ್ನೋದೇ ಇಲ್ಲ. ಅದಕ್ಕೆ ಸುಮ್ಮನೆ ಬಿಟ್ಟಿನ ಹೊತ್ತಿಗೆ ಅವಳು ಹಬ್ಳಿಗೆ ಈ ಫೀಡ್ಸ್ ಒಳಗೆ ಒಂದು ಮಾತ್ರೆ ಹಾಕ್ಬಿಟ್ಟಿದ್ದು ಹುಷಾರಿಲ್ದಾಗ. ಹಂಗಾಗಿ ಇವಳು ಫೀಡ್ಸ್ ತಿನ್ನೋದೇ ಬಿಟ್ಬಿಟ್ಟಾಳೆ. ಅವಳು ಹಬ್ಳಿಗೆ ಮಾತ್ರ ಫೀಡ್ಸ್. ಅದಕ್ಕೆ ತಮ್ಮ ಇವಳು ಮಧ್ಯಾಹ್ನ ಟೈಮ್ ಬಾಯಾರು ತಿಂತಾಳೆ. ಇವಳು ನೋಡಿ ಹೆಂಗೆ ಹುಡ್ತಾ ಕೂತಾಳೆ. ಅದು ಎಷ್ಟು ದಿನ ಆಯ್ತು ಗೊತ್ತಾನೆ ತಂದು? 15 ದಿನ ಆಗಿತ್ತು ತಂದು. ಇವತ್ತು 19 ತಿಂತಾಳೆ. 15 ದಿನ ಅಲ್ಲ, 1 ವಾರ ಆಗಿರೋದು. 1 ವಾರ ಆಗಿತ್ತು ಅಷ್ಟೇ. 1 ವಾರ ಅಂತಷ್ಟೇ. ಇದ್ಯಾಕೆ ಹಿಂಗೆ ಬಿದ್ದು ಓದಾಡ್ತಾ ಇದೆಯಾ? ಇರಾ ಅವ್ರಿಗೂ ನಿಂಗೆ ಸರಿಯಾಗೈತೆ ಜೋಡಿ.
ಹಿಡ್ಕ ಆಯ್ತು ಕಟಾಕ್ತೀನಿ ನೋಡಿಕದೆ ಇವ್ರು ನೋಡಿಲಿ ಹೊಡೆದಾಡ್ತಿರೋದ ಏ ಕೆಂದ ಇದು ಇವನು ಫೀಡ್ಸ್ ಇವನು ನೆಕ್ಬೇಕು ಅವಳು ಬಟ್ಲ ಅವ್ನಿಗೊಂದು ಮೂಟೆ ತಂದ್ಬಿಡ್ತೀವಿ ಸುಮ್ಮನೆ ಇನ್ನೇನು ಎಲ್ಲರಿಗೂ ಒಂದೊಂದು ಮೂಟೆ ತಂದ್ಬಿಟ್ರೆ ಇನ್ನೇನು ನಿಂದು ದುಡಿಯೋದೆಲ್ಲ ಅಲ್ಲಿಗೆ ಆಯ್ತದೆ. ಇನ್ನೊಂದು ಸಾಲ ಮಾಡ್ಬೇಕಾಯ್ತದೆ ಇನ್ನೊಂದು ಸಾಲ ಮಾಡ್ಬೇಕಾಯ್ತದೆ ಎಲ್ಲರಿಗೂ ಒಂದು ಮೂಟೆ ತಂದು ಮಾಡ್ಬಿಡ್ತೀನಿ. ಈಗ ಸದ್ಯಕ್ಕೆ ಈಗಿರೋ ಸಾಲನೇ ತೀರ್ಸ್ಕೊಂಡ್ರೆ ಸಾಕಾಯ್ತದೆ. ಫ್ರೆಂಡ್ಸ್ ಹಾಗೇನೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಬ್ಯಾಟ್ರಿ ತರಬೇಕಾ? ಅವ ನಾವು ಕಟ್ಕೊಳ್ಳಿ ಲೈಟ್ ಇಳಿಸ್ದಂಗೆ ಅಲ್ಲಿ ಕತ್ಲೆ ಕಟಾಕಲ್ಲ. ಏ ನಡಿ ಒಳಕ್ಕೆ. ನೀನು ರಾತ್ರಿ ಅವ್ರದ್ದು ಒಂದ್ಸಲಿ ಎಳ್ದು ಕಟ್ಟಕ್ಕೆ ಹೆಂಗೆ ಆಡ್ತೀಯಲ್ಲ, ನಾನು ಬೆಳಗಿಂದ ಅವ್ರನ್ನ ಮೇಯಿಸ್ಕೊಂಡು ಹೆಂಗಿರ್ಬೇಕು, ಮುಂದಕ್ಕೂ ಬರಲ್ಲ ಹಿಂದಕ್ಕೂ ಬರಲ್ಲ ನನಗೆ. ನೀನು ರಾತ್ರಿ ಹೊತ್ತು ಒಳಗೆ ಕಟ್ಟಾಕಕ್ಕೆ ಹೆಂಗೆ ಆಡ್ತೀಯ? ಏಟಾಯ್ತೀನಮ್ಮ ಕೆಳಗಡೆ ಕಡ್ಡಿ ಕುತ್ಕೊಂಬರಕ್ಕಾಗಲ್ವಾ? ಕಿತ್ತಕ್ಕೆ ಬೆಳ್ತಿರು ಅಲ್ಲಿಲ್ಲ ನಡಿ ಕಡ್ಡಿ ಅಲ್ಲಿ ನೋಡೋ ಲಿಸ್ಟ್ ಐತೆ. ಯಾರ ಕರಕುರರೆಲ್ಲ ಮೇಯ್ಸಾಕೋರ ಇಲ್ವೇ ಇಲ್ಲ ಅಲ್ಲಿ ಕಡ್ಡಿಗಳು ಇಲ್ವೇ ಇಲ್ಲ ಅಲ್ಲಿ. ನಾನು ಇವತ್ತು ನೋಡಿದೆ ಅಲ್ಲಿ ಇಲ್ವೇ ಇಲ್ಲ ಕಡ್ಡಿಗಳು ಎಲ್ಲ ಅಲ್ಲೊಳಕೆಲ್ಲ ಬಿಟ್ಟು ಯಾರೋ ಮೇಯ್ಸಾರೆ. ಇಲ್ವೇ ಇಲ್ಲ ಎಲ್ಲ ಗೆಡ್ಡೆ ಬೆಡ್ಸೆಲ್ಲ ತಿನ್ಕೊಂಡೆ. ತಿಪ್ಪೆಂತ ಕಡ್ಡಿ ಆಗ್ತಿತ್ತು ನಾ ಇವ್ರಿಗೆ ಅಂತ ಬಿಟ್ಕೊಂಡೆ. ಅಲ್ಲೊಂದು ಕಡ್ಡಿನೂ ಇಲ್ಲ. ಫೈನಲ್ ಆಗಿ ಎಲ್ಲನೂ ಒಳಗೆ ಸೇರಿಸಿ ಹುಲ್ಲು ಹಾಕಿ ಬೀಗ ಹಾಕಿದ್ರು. ಈಗ ಹಾಕ್ಬಿಟ್ಟಿದ್ದೀವಿ. ಗೊಂಬೆನ ಅಲ್ಲಿ ಓಡ್ಸಾಡ್ತಾವ ನೋಡೋನು. ಬಾವ್ರಿ ಹೋರಿ ಗೊಂಬೆ ಚಿರ್ಕಿ ಬಂದದಲ್ಲ ಬಾ ಬೇಗ ಹಾಕ್ಬಿಡ್ ಬಾ. ಏನು ಮಾಡಿಲ್ಲ, ಬೆಳಗ್ಗೆ ಅನ್ನ ಐತೆ ರೈಸು. ನೀನೇನು ರಾತ್ರಿ ಊಟನೇ ಮಾಡಲ್ಲ, ಸುಮ್ಮನೆ ಯಾಕೆ ಸುಮ್ಮನೆ ಮಾಡಿ ವೇಸ್ಟ್ ಮಾಡಬೇಕು. ಏನೋ ಒಂಚೂರು ತಿಂತೀಯ, ಬೆಳಗ್ಗೆ ಅನ್ನ ಐತಲ್ಲ ಅದನ್ನೇ ತಿನ್ನತ್ಲೆ. ಏನಿಲ್ಲ ಬಾರವ ಖಾಲಿ. ಅದರೊಳಗೆ ಬಾಳೆಹಣ್ಣು ಹಂಗೆ ಬಾಳೆಹಣ್ಣು ಇರಲೇಬೇಕು. ಬೆಳಗ್ಗೆ ಒಂದು ಆಳುಗಳಿಗೆ ಒಂದು ಬಾಳೆಹಣ್ಣು, ಆಮೇಲೆ ತಿಂಡಿ ಆದ್ಮೇಲೆ ಒಂದು ಬಾಳೆಹಣ್ಣು, ಆಮೇಲೆ ರಾತ್ರಿ ಊಟ ಆದ್ಮೇಲೆ ಒಂದು ಬಾಳೆಹಣ್ಣು, ಆಮೇಲೆ ಅಂಗಡಿಯವ್ರು ಕೊಟ್ಟು ಕಳ್ಸೋರಂತೆ ಸೀಪೆಹಣ್ಣು ಮತ್ತೆ ಟೊಮಿಟೊ ಮತ್ತೆ 2 ಸೀಬೆಕಾಯಿ ಕೊಟ್ಟು ಕಳ್ಸಿದ್ದಾರೆ. ಸೀಪೆಹಣ್ಣು ಆಮೇಲೆ ಬ್ರಷ್ ನೆನೆಸ್ಕೊಂಡ್ ಟಮಾಟೆ ಹಣ್ಣು ಕಮ್ಮಿ ರೇಟ್ ಇರ್ಬೇಕು, ಅದಕ್ಕೆ ಒತ್ಕೊಂಬಂದಾರೆ. ನಂಗೆ ಕವರ್ ತುಂಬಾ ಅದಕ್ಕೆ ಒತ್ಕೊಂಬಂದಾರೆ ಫ್ರೆಂಡ್ಸ್. ಇಲ್ಲ ಅಂದ್ರೆ ಇಲ್ಲಿ ಒಂದು 10-15 ಅಷ್ಟೇ ತಗೊಂಬತ್ತಿರೋದು. ರೈಟ್ ಕಮ್ಮಿ ಇರ್ಬೇಕು, ಅದಕ್ಕೆ ಕವರ್ ತುಂಬಾ ಒತ್ಕೊಂಬಂದಾರೆ. 100 ರೂಪಾಯಿ ಟಮಾಟೆ ದವಾಕಾಯ್ತು 100 ರೂಪಾಯಿ ಆಯ್ತಿದ್ರೆ ನಿನ್ ತತ್ತಾನೆ ಇರಲಿಲ್ಲ. ಬೆಳಗ್ಗೆ ಫ್ರಿಡ್ಜ್ ಕ್ಲೀನ್ ಮಾಡ್ಬಿಟ್ಟು ಇಟ್ಟಿರ್ತೀನಿ. ಒಂದೇ ಒಂದು ಪಪ್ಸ್ ತಗೊಂಬಂದಾರೆ. ಒಂದೇ ಪಪ್ಸ್ ನಾನು ತಿನ್ಕೊಂಬಂದೆ. ತಗೊಂಬಂದ್ರೆ ಹೇಳ್ತರ್ಬೇಕು ತಾನೆ. ನಾನು ತಿಂದಿರ್ತೀನಿ. ನೀನು ಗೊಬ್ಬೆ ತಿಂದ್ರೆ ನಾವು ತಿಂದಂಗೆ ತಂದೆ ತರ್ಬೇಕು, ಇಲ್ಲಾಂದ್ರೆ ತರ್ಕೊಂಡು ಎರಡಾಗೆ ಅವಗೊಂದು ನಿಮ್ಗೊಂದ ಅಲ್ಲ ನಿಂಗೊಂದು ನಾ ಅಲ್ಲೇ ತಿನ್ಕೊಂಬಂದ ತಗ. ಅರ್ಧ ತಿಂದ್ರೆ ಪಪ್ಸ್ ತಿಂದಂಗೆ ಅನ್ಸಲ್ಲ. ನಾನು ತಿನ್ಕೊಂಬಂದೆ ಕಣಲ್ಲೇ ಕೇಳು ನಮ್ ಗೊಬ್ಬೆ ಅರ್ಧ ತಿಂದ್ರೆ ಪಪ್ಸ್ ತಿಂದಂಗೆ ಅನ್ಸಲ್ಲ. ತಿಂದೆ ತಿನ್ನು ಬೇಡ. ನಾನು ಅಲ್ಲಿ ಒಂದು ಬಿಸಿ ಪಪ್ಸ್ ತಿನ್ಕೊಂಡು ಇವ್ರಿಗೆ ಅಂತ ತಿನ್ನೋದೇ ಇಲ್ಲ ಆಯ್ತಾ. ನನ್ ಜೊತೆ ನೀನ್ ತಿನ್ಬೇಕಲ್ವಾ? ನನ್ ಗೊಬ್ಬೆಗೆ ತಿನ್ನಕ್ ಮನ್ಸೇ ಆಗಲ್ಲ. 6 ಗಂಟೆಗೆ ತಿಂದೆ. ನಂಗೆ ಒಬ್ಬರಿಗೆ ತಿನ್ನಕ್ ಮನ್ಸೇ ಆಗಲ್ಲ ಗೊತ್ತಾ. ಜೊತೆಲಿ ತಿನ್ಬೇಕು. ನೀನೇನ್ ಬಿಟ್ಟು ನಾನು ಏನು ತಿನ್ನೋದೇ ಇಲ್ಲ ಅಂತ ಗೊತ್ತು. ಅಲ್ಲಿ ಮಗು ತಿಂತಲ್ವಾ? ನಂಗೆ ಒಮ್ಮೆ ತಿಂತಾ ಇದ್ದಾಳೆ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್ ಪಪ್ಸು. ಇಲ್ಲ ನಾನು ಅಲ್ಲೇ ಬಿಸಿ ಬಿಸಿ ತಿನ್ಕೊಂಬಂದೆ. ಇಲ್ಲಿ ಬರ್ಬೇಕಾದ್ರೆ ಬಿಸಿಲೇ ಕಡ್ಸಿಕ್ಕಿದ್ದು ಆರೋಯ್ತು. ಏನ್ ಮಾಡಕ್ಕೆ ಇದು ಈಗ ಬರ್ಬೇಕಾದ್ರೆ ಕಡ್ಸಿರೋದಂತೂ ಅಲ್ಲ, ನಿಜವಾಗ್ಲೂ ಬರ್ಬೇಕಾದ್ರೆ ಕಡ್ಸಿದ್ದು ಬಿಸಿ. ಅದರಿಂದ ಬರುತ್ತೆ ಅರ್ಧ ಗಂಟೆ ಆಗಿದೆ. ಚೆನ್ನಾಗಿಲ್ಲ ಪಪ್ಸು. ತಣ್ಣಕ್ಕಾಗೈತೆ ತಣ್ಣಕ್ಕಾಗೈತೆ ತಣ್ಣಕ್ಕಾಗಿರ್ಲಿ ಅಂತ ಚೆನ್ನಾಗೈತೆ ಪಪ್ಸು. ಚೆನ್ನಾಗಿಲ್ಲ
ಮತ್ತೆ ಈಗ ಒಟ್ಟಿಗೆ ಏನು ಮಾಡ್ತೀವಿ, ಏನು ಮಾಡಿಲ್ಲ ಅಂತೀಯಲ್ಲ? ಅನ್ನ ಅನ್ನೋ ಜೊತೆಗೆ ಅನ್ನ ಐತೆ, ಅನ್ನ ಸಾರು ಐತೆ. ಅನ್ನದ ಬೆಳೆ ಕಬಾಬ್ ಕಾಸಿಗೆ ಅದನ್ನೇ ಒಂಚೂರು ಬಿಡುತ್ತಾಗೆ. ಫ್ರಿಜ್ಜಲ್ಲಿ ಯಾವ್ದಾರು ಬಿಡೋಕ್ಕಿಂತ ಮುಂಚೆ ಒಂದು 1/4 ಗಂಟೆ 20 ನಿಮಿಷ ಮುಂಚೆನೇ ಎತ್ತಿಕ್ಕೋಬೇಕು. ಆಗ ತೆಗೆದು ಹಾಗೆ ಬಿಡೋಕೆ ಹೋಗ್ಬಾರ್ದು. ಎಲ್ಲ ಯಾವತ್ತು ಕಲ್ತ್ಕೊತೀರ ನೀವು? ನೋಡಿಲ್ಲಿ ಏನು ಪಾತ್ರೆ ಫ್ರಿಜ್ ಅನ್ಕೊಂಡೋಳೆ ಏನೋ ಕಡೆ ಗೊತ್ತಿಲ್ಲ. ಇದನ್ನು ಏನು ಗೊತ್ತಾ, ಯಾವುದೇ ಆದರೂ ಅಷ್ಟೇ, ಇಲ್ಲಿ ನಾವು ಯೂಸ್ ಮಾಡೋಕ್ಕಿಂತ ಮುಂಚೆ ಒಂದು 1/4 ಗಂಟೆ ಮುಂಚೆನೇ ಎತ್ತಿಕ್ಕಬೇಕಂತೆ. ಬೆಳೆ ಕಳಿಸಿದ್ವಲ್ಲ ಚಿಕನ್ನು ಎಲ್ಲ ಹಂಗೆ ಐತಿ. ಇದ್ರ ಜೊತೆಗೆ ಒಂಚೂರು ರೈಸ್ ಮಾಡ್ಕೊಂಡು ಊಟ ಮಾಡ್ತೀವಿ. ಅವಳಿಗೆ ಹಾಕೊಂಡು ತಿನ್ನು. ಅಲ್ಲ ಕಡೆ ಇವನು ಮಾತ್ರ ಹಾಕ್ತೇನೆ, ನಮ್ಮ ಕೆನ್ನಗಾರ ಒಂದು ಚೂರಾರ ಹಾಕ್ತೀನಿ ನೀನು. ಹಾಂ ಅದೇ ತಿನ್ನೋದು ಇದಾದ್ರೆ ಎಲ್ಲರೂ ಹೋಗಿ ಇಲ್ಲಿಂದ ಹಿಡ್ಕೊಂಡು ತಿಂತಾಳೆ. ಅವನೇನು ತಿಂತಾನೆ? ಬಿಡ ಚಿಕನ್ ಒಟ್ಟು ಒಂದು ಪೀಸ ಆಗಿ ಕೆನ್ನಗೆ ಹಾಕ್ತಾ ಬರ್ತಿದ್ದಿ ಬಾಬು. ಇದು ಬಾ, ನನ್ನ ಪಕ್ಕ ಕುಂತ್ಕೊಬಿಟ್ಟಾಳೆ. ಬಾರಿ ಇಲ್ಲಿ ರೈಸ್ಗೆ ಕಬಾಬ್ ರೆಡಿ ಆಯ್ತೈತೆ. ದೂರ 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 ನಿಂತ್ಕೊಂಡು ಸಿಡಿತದ ಮೇಲೆ ಫಸ್ಟ್ ಇದಾಕ್ಬಿಡ್ತೀಯ. ಏನೆಲ್ಲ ಇದು ಇಳ್ಕೊಂಡು ದೂರ ನೋಡೋದು ಹೆಂಗೆ ಸಿಡಿತದೆ. ಲಾಸ್ಟ್ ಹಾಕ್ಬೇಕು. ಅದೇ ಎದರ್ಕೊಂಡು ಡಂಪ್ ಅಂದ್ಬಿಡೋದು ಅಂತ. ಸಾಕು ಬಾ. ನಮ್ಮ ಗೊಂಬೆ ಮಾಮೂಲಿ ತರಕಾರಿ ಸಾರು ಇವೆಲ್ಲ ಮಾಡಿದಾಗ ಇರೋದೇ ಇಲ್ಲ, ಹೊಟ್ಟೋಯ್ತದೆ. ಇವತ್ತು ಅದು ಹೆಂಗೆ ಗೊತ್ತಾಯ್ತು ಕಣೆ, ನಾವು ಕಬಾಬ್ ಇದು ಮಾಡ್ತಾಯಿದ್ವಿ ಅಂತ. ಇವತ್ತು ಜಾಗನೇ ತರಲಿಲ್ಲ ಅವಳು. ಆಮೇಲೆ ಆಗಿದ್ರೆ ಎಷ್ಟೊತ್ತಿಗೆ ಆಗಿಲ್ವಾ? ಕಬಾಬು ಪೌಡ್ರು ಮಾತ್ರ ಹಾಕಿಲ್ಲ ಫ್ರೆಂಡ್ಸ್, ಮನೇಲಿರೋ ಐಟಮ್ಸ್ ಹಾಕಿ ಬೆಳಗ್ಗೆ ಕಲಸಿಟ್ಟಿದ್ದು ನೋಡಿ. ಒಟ್ನಲ್ಲಿ ಗರ್ಗರಿಯಾಗಿ ಬಂದರೆ ಸಾಕು, ಟೇಸ್ಟ್ ಚೆನ್ನಾಗಿ ಬಂದರೆ ಸಾಕು. ಚೆನ್ನಾಗಿ ಬಂದವು ಕಬಾಬ್ ಆದ್ರೆ ಹೆಂಗಿದ್ರೆ ಖಾಲಿ ತಗೊಂಡಿರ್ತ. ಅದು ಯಾರು ಅವನು ಇಲ್ಲಿ ಸ್ಮೆಲ್ ಗೊತ್ತಾಯ್ತಲ್ಲ, ಅದಕ್ಕೆ ಸೌಂಡ್ ಮಾಡ್ತಾವ. ನಾನು ಇಲ್ಲಿದ್ದೀನಿ ನೋಡಿ ಅಂತ. ಇಲ್ಲಿ ಎಣ್ಣೆ ಸಿಡಿದು ನಾವು 2-3 ಸಲ ಪೇಂಟ್ ಮಾಡಿದ್ದು, ಎಣ್ಣೆ ಸಿಡಿದು ಒಂಥರ ಕಾರ್ಯಕರ್ತಂಗೆ ಆಗ್ಬಿಟ್ಟೈತೆ. ಈ ಸರಿ ಏನಾರು ಮಾಡಿ ಪೇಂಟ್. ಅದಕ್ಕೆ ಅಡುಗೆ ಮನೆಗೆಲ್ಲ ಟೈಲ್ಸ್ ಹಾಕ್ಸೋಣ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್. ಬರೀ ಅಡುಗೆ ಮನೆಗೆ ಮಾತ್ರ ಟೈಲ್ಸ್ ಹಾಕ್ಸೋಣ ಅನ್ಕೊಂಡಿದ್ದೀನಿ. ನಿಮ್ಮ ಅಭಿಪ್ರಾಯ ಏನು ಅಂತ ತಿಳಿಸಿ ಫ್ರೆಂಡ್ಸ್. ಎಷ್ಟಾಗ್ಬೋದು ಅದಕ್ಕೆಲ್ಲ? ಬರೀ ಅಡುಗೆ ಮನೆಗೆ ಟೈಲ್ಸ್ ಹಾಕೋಕ್ಕೆ ಅಮೌಂಟ್ ಎಷ್ಟಾಗ್ಬೋದು ಹೇಳಿ ನೀವು ಕಾಮೆಂಟ್ ಬಾಕ್ಸ್ ಅಲ್ಲಿ. ನನಗೆ ಅದೊಂದು ಆಸೆ ಇದೆ ಫ್ರೆಂಡ್ಸ್, ಅಡುಗೆ ಮನೆ ಏನ್ ಗೊತ್ತಾ, ಯಾಕೆಂದ್ರೆ ಮೊದ್ಲು ಇರೋದು ಅಡುಗೆ ಮನೆ ಚಿಕ್ಕದು. ಓಕೆ, ಇದಕ್ಕೆ ಇಷ್ಟಾರ ಸ್ವಲ್ಪ ಟೈಲ್ಸ್ ಹಾಕ್ಸೋಣ ಅಂತ ನನಗೆ ಗೊತ್ತಾ. ಏನಾರು ಎಣ್ಣೆ ಐಟಮ್ ಮಾಡ್ಬೇಕಾದ್ರೆ ಸಿಡ್ದು ಒಂದ್ ಸ್ವಲ್ಪ ಗಾಡಿಗೆಲ್ಲ ಆರ್ತದಲ್ಲ, ಅವಾಗ ತೊಳ್ಕೊಳಕ್ಕಾಗಲ್ಲ. ಈ ಬಣ್ಣ ಆದ್ರೆ ಟೈಲ್ಸ್ ಆದ್ರೆ ಬೇಕಾದ್ರೆ ಹಂಗೆ ಸಿಕ್ಕೋಬಹುದು. ಇಷ್ಟು ನಮ್ಮ ಅಡುಗೆ ಮನೆಗೆ ಅಮೌಂಟ್ ಎಷ್ಟಾಗ್ಬೋದು ಅಂತ ಅಂದ್ಬಿಟ್ಟು ನೀವು ಹೇಳಿ ಫ್ರೆಂಡ್ಸ್. ಏನ್ ಇಷ್ಟಾರ ಮತ್ತೆ ಒಂದಿಷ್ಟು ಅದು ನಾವು ಮಾಡಿಸ್ಬೇಕಲ್ಲ, ಈಗೇನ್ ಮಾಡ್ಸಕ್ಕಾಗಲ್ಲ. ಇದು ಸ್ಟ್ಯಾಂಡ್ ಅಲ್ವಾ, ಪಾದ ಸ್ಟ್ಯಾಂಡ್ ಅಲ್ಲಿ ಹೊಡಿಬೇಕಾಯ್ತದೆ. ಇಲ್ಲಿ ಮಾಡ್ಸಿದ್ರೆ ಪಾದ ಸ್ಟ್ಯಾಂಡ್ ಅಲ್ಲಿ ಹೊಡಿಬೇಕಾಯ್ತದೆ. ಈಗ ಸದ್ಯಕ್ಕೆ ಇರ್ಲಿ ಬಾ. ನನಗೂ ಆಸೆ ನಮ್ಮ ಮನೆ ಹಂಗೆ ಮಾಡ್ಕೋಬೇಕು ಹಿಂಗೆ ಮಾಡ್ಕೋಬೇಕು ಅಂತಾದ್ರೆ ಏನ್ ಮಾಡ್ತೀರಾ? ಅದು ದುಡಿಬೇಕು, ನಮ್ಗೆ ಅದನ್ನ ತಿಂಗಳ ಸಂಬಳಕ್ಕೆ ಕಾಯ್ಬೇಕು, ವೇಟ್ ಮಾಡ್ಬೇಕು. ಕಡೆಯಿಂದಲೂ ನಮ್ಗೆ ಆದಾಯ ಲಾಭ ಅನ್ನೋದಿಲ್ಲ. ಬೇರೆ ಕಡೆಯಿಂದಲೂ ಬೇರೆ ಕಡೆಯಿಂದಲೂ ಹಾಗಾಗಿ ನನಗೂ ಆಸೆಗಳು ತುಂಬಾ ಇದೆ. ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಂದ್ರೆ ತುಂಬಾನೇ ಆಸೆಗಳಿರ್ತವೆ. ಹೆಣ್ಮಕ್ಳಿಗೆ ಗೊತ್ತಾ, ಏನು ಅಚ್ಚುಕಟ್ಟಾಗಿಲ್ಲ ಅಂದ್ರೆ ಅಡುಗೆ ಮನೆ ಮಾತ್ರ ಅಚ್ಚುಕಟ್ಟಾಗಿರ್ಬೇಕು. ದೇವ್ರು ಆಶೀರ್ವಾದ ಮಾಡ್ಲಿ ಅದಕ್ಕೆಲ್ಲ. ನನಗೂ ಹೆಣ್ಮಕ್ಳಿಗೆ ಏನು ಅಚ್ಚುಕಟ್ಟಾಗಿಲ್ಲ ಅಂದ್ರೆ ಅಡುಗೆ ಮನೆ ಆದ್ರೆ ಅಚ್ಚುಕಟ್ಟಾಗಿರ್ಬೇಕು. ಆಸೆ ಕನಸು ನನಗೆ ಅಡುಗೆ ಮನೆ ಒಂದು ಟೈಲ್ಸ್ ಹಾಕಿಸ್ತೀನಿ. ನಾವ್ ಇನ್ನೂ ಸರಿಯಾಗಿ ವೈರಿಂಗು ಕೂಡ ಮಾಡ್ಸಿಲ್ಲ. ಯಾಕೆ ನೋಡ್ಲಿ, ಇಲ್ಲ ಫ್ರೆಂಡ್ಸ್, ವೈರಿಂಗು ಮಾಡ್ಸಿಲ್ಲ ನೋಡಿ. ಎಲ್ಲ ಇಲ್ಲಿ ಕಳ್ಳುಗಳು ಸುತ್ತ ಕಡೆ ನಮ್ಮ ಮಾವ ಗಂಟೆ. ನೀವು ಕೇಳ್ಬೋದು, ಅಂದ್ರೆ ಅಣ್ಣ ದುಡಿತಾರೆ ಇವೆಲ್ಲ ಮಾಡ್ಸ್ಕೋಬಹುದಾಗಿತ್ತಲ್ಲ, ದುಡ್ಡೆಲ್ಲ ಏನ್ ಮಾಡ್ತೀರಾ ಅಂತ.
ಅದಕ್ಕೂ ಒಂದು ನಾನು ಹೇಳ್ತೀನಿ ಫ್ರೆಂಡ್ಸ್, ದುಡ್ಡೆಲ್ಲ ಏನಾಯ್ತು, ನಾವು ಏನಕ್ಕೆ ಇಷ್ಟು ಸಾಲ ಮಾಡ್ಕೊಂಡು ಅಂತ ಅಂದ್ಬಿಟ್ಟು ವೈರಿಂಗ್ ಮಾಡ್ತೀವಿ ಸುಮ್ಮನೆ ಮೇಲೆ ಇದು ಮಾಡ್ಕೊಂಡು. ನಾವು ಏನಂತ ಅಂದ್ರೆ ಸ್ವಲ್ಪ ಈಗ ಒಂದು 2 ವರ್ಷದ ಹಿಂದೆ ಒಂದು ಆಸ್ಪತ್ರೆ ತೋರಿಸಿದ್ದು ಮೈಸೂರಲ್ಲಿ. ಪ್ರೆಗ್ನೆನ್ಸಿ ವಿಷಯಕ್ಕೋಸ್ಕರನೇ ತೋರಿಸಿದ್ದು. ಅಲ್ಲಿ ಏನಿಲ್ಲ ಅಂದ್ರೂ ಒಂದು 5-6 ಲಕ್ಷ ಅಮೌಂಟ್ ಹೋಗ್ಬಿಡ್ತು. ಆಮೇಲೆ ನೆಕ್ಸ್ಟ್ ಅದಾದ್ಮೇಲೆ ಬಾವಿ ತಗಸ್ತು, ಹಂಗಾಗಿ ಸ್ವಲ್ಪ ಸಾಲಗಳು ಜಾಸ್ತಿ ಆದವು. ಅವನ್ನೆಲ್ಲ ಕಮ್ಮಿ ಮಾಡ್ಕೊಂಡಾದ್ಮೇಲೆ ಇವನ್ನೆಲ್ಲ ನೀಟ್ ಮಾಡಿಸ್ಕೊಳ್ಳೋಣ. ಆಮೇಲೆ ಕಾಂಪೌಂಡ್ ಮಾಡಿಸ್ತೋ, ಮುಂದ್ಗಡೆ ಗೇಟ್ ಎಲ್ಲ ರೆಡಿ ಮಾಡಿಸ್ತೋ, ಆಮೇಲೆ ಕೊಟ್ಟಿಗೆ ರೆಡಿ ಮಾಡಿಸ್ತೋ. ಆಮೇಲೆ ಫಸ್ಟ್ ನಮ್ಮ ಮನೆ ಇದ್ದಿದ್ದು ಇಷ್ಟಾರ, ಆ ಕಡೆಗೆ ಮತ್ತೆ ಮನೆ ಮಾಡ್ಕೊಂಡು ಸ್ವಲ್ಪ ದೊಡ್ಡದಾಗಿರ್ಲಿ. ಹಬ್ಬದಲ್ಲಿ ಯಾರು ನೆಂಟರುಗಳು ಬಂದ್ರೆ ನಮ್ಮ ಮನೇಲಿ ಉಳ್ಕತಾನೆ ಇರ್ಲಿಲ್ಲ. ಓಡೇ ಹೋಗೋರು ಚಿಕ್ಕ ಮನೇಲಿ ಏನ್ ಮಲ್ಕೊಳ್ಳೋದಂತ ವಾಪಸ್ ಓಡೇ ಬಿಡೋರು. ಅದಕ್ಕೋಸ್ಕರ ಮನೆ ಸ್ವಲ್ಪ ದೊಡ್ಡದಾಗಿರ್ಲಿ ಅಂತ ಮನೆ ಮಾಡಿಸ್ಕೊಂಡು ನಿಧಾನಕ್ಕೆ ಇನ್ಮೇಲೆ ಮಾಡಿಸ್ಕೊಳ್ಳೋಣ. ದುಡ್ಡು ಅಡ್ಜಸ್ಟ್ ಆದ್ಮೇಲೆ ಮಾಡಿಸ್ಕೊಳ್ಳೋಣ. ಯಾಕೆಂದ್ರೆ ಆದಾಯ ಬರೋದಿದೆ ಬಿಡು ಅನ್ಬೋದು, ಎಲ್ಲೂ ಆದಾಯ ಇಲ್ಲ ಅಂದ್ರೆ ಗಂಡನ ಸಂಬಳ ಕಾಯ್ಬೇಕು, ನಾವು ಮಾಡಿಸ್ಕೋಬೇಕು. ಅದು ಒಟ್ಟಸ್ಕೊಂಡು ಸಾಯ್ತಿ ತಿಂಡಿ ಅಲ್ಲಿ ಓಡಾಡ್ತಾ ಕುಂತೈತಿ ತಾಂಬಲ್ಲಿ. ಬರೀ ನೀವು ಮಾತಾಡ್ಕೊಂಡು ಕೂತಿದ್ರ ನನಗೆ ಎಲ್ಲಿ ಅಂತ. ಅಮ್ಮ ನಡಿ, ಅಮ್ಮ ಊಟ ಮಾಡೋಣ. ಅಮ್ಮ ನಡಿ, ತಗೊಂಬಂದ ನಡಿ, ತಟ್ಟೆ ತಾಂಬತ್ತಿ ನಡಿ, ಕುತ್ಕೊಳ್ಳಿ. ನಿಮ್ಮ ಅಪ್ಪನ ನೀನುವೆ ಕುತ್ಕೊಂಡು ನಡೀರಿ. ಊಟ ಮಾಡೋಣ. ಬೆಳಗ್ಗೆ ಮಾಡಿದ ರೈಸ್ ಐತೆ. ನಾವ್ ಆಸ್ಪತ್ರೆಯಲ್ಲಿ ಇದ್ದಾಗ ದೇವರನೆಗೂ ಊಟದ ಬೆಲೆ ಗೊತ್ತಾಗಿದೆ. ನಾವ್ ಆಸ್ಪತ್ರೆಯಲ್ಲಿ ಇದ್ದಾಗ ಒಂದಿಷ್ಟೆಲ್ಲ ದೋಸೆಗಳು ನಮ್ಮ ಹತ್ರ ಅವಾಗ. ಈಗ ಅಂದ್ರೆ ಬೆಳಗ್ಗೆ ಈಗ ರೈಸ್ ಐತಲ್ಲ, ಬೇಕಾದ್ರೆ ನಾವು ಇದು ಮಾಡ್ಬಿಡ್ತೀವಿ, ವೇಸ್ಟ್ ಮಾಡ್ಬಿಡ್ತೀವಿ. ಅನ್ಕೊಂಡು ಹಾಸ್ಪಿಟಲ್ ಇಷ್ಟು ಒಂದು ಅದು ಬೋಲ ಒಂದಿಷ್ಟು ಬೋಲ ಇದ್ ಮಾಡ್ಕೊಡ್ತಾರೆ. ಹೊಟ್ಟೆನ ತುಂಬ್ತಿರ್ಲಿಲ್ಲ ಅದು. ನನಗೆ ನಿಜ ಫ್ರೆಂಡ್ಸ್, ಹೊಳು ಬರೋದು ನನಗೆ ದುಡ್ಡಿನ ಬೆಲೆ, ಮತ್ತೆ ಸಂಬಂಧಗಳ ಬೆಲೆ, ಮತ್ತೆ ಊಟದ ಬೆಲೆ ಏನು ಅಂತ ನಾನು ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ನಲ್ಲ, ಅವಾಗ್ಲೇ ನನಗೆ ಗೊತ್ತಾಗೋದು ನಿಜವಾಗ್ಲೂ. ಯಾರು ಹೋಗಿ ಅಡ್ಮಿಟ್ ಆಗಿ ಅಂತ ಹೇಳಲ್ಲ ಫ್ರೆಂಡ್ಸ್. ಏನಂದ್ರೆ ಅದ್ರ ಬೆಲೆ ಗೊತ್ತಾಗೋದು ಆಸ್ಪತ್ರೆಯಲ್ಲಿ. ನಾವ್ ಎಷ್ಟು ಕಣ್ಣೀರ್ ಹಾಕ್ತಿವಿ, ಎಷ್ಟು ಬೇಡ್ಕೊಳ್ದಿರೋ ದೇವ್ರುಗಳಿರಲ್ಲ ಆಸ್ಪತ್ರೆಯಲ್ಲಿ. ನಾವ್ ಬೆಡ್ ಮೇಲೆ ಮಲ್ಕೊಂಡಾಗ ಪ್ರತಿಯೊಂದು ದೇವ್ರನ್ನು ಸಹ ಬೇಡ್ಕೊಂಡಿರ್ತೀವಿ. ಊಟಕ್ಕೆ ಆಸ್ಪತ್ರೆ ಬಹಳ ಕಷ್ಟ ಆಗ್ಬಿಡ್ತದೆ. ಒಂದೊಂದು ಇಷ್ಟಿಷ್ಟೇ ಅಲ್ಲಿ ಜೊತೆಲಿದ್ದರೆ ಅವ್ರಿಗೇನೋ ನೀವು ಅಡ್ಮಿಟ್ ಆಗಿರೋದಕ್ಕೆ ಅವರೇ ಕೊಡ್ತಾರೆ. ಅದನ್ನು ಅವರು ಜಾಸ್ತಿ ಊಟ ಮಾಡಲ್ಲ. ನಾವು ಹೊರಗಡೆ ಊಟ ಮಾಡ್ತಿಲ್ಲ, ಒಂದು ಬೋಲ್ ಇಷ್ಟು ಕೊಡ್ತಾರೆ. ಅದನ್ನೇ 60, 70, 100 ರೂಪಾಯಿ ಎಲ್ಲ ಇದ್ ಮಾಡ್ತಾರಲ್ಲ. ಇಷ್ಟಿಷ್ಟು ರೈಸ್ಗೆ ಅವಾಗ ನನಗೆ ಅನ್ನದ ಬೆಲೆ ಗೊತ್ತಾಯ್ತು. ನಿಜ, ನಾವ್ ಇಷ್ಟು ರೈಸ್ ನ ಊಟ ಮಾಡದಲ್ಲಿ ಒಂದೊಂದ್ಸಲ ಇದ್ ಮಾಡ್ಬಿಡ್ತೀವಿ. ಆಮೇಲೆ ಈ ರೈಸ್ ನಾವ್ ಹೊರಗಡೆ ಊಟ ಮಾಡ್ಬೇಕಂದ್ರೆ ಎಷ್ಟು ದುಡ್ಡು ಕೊಡ್ಬೇಕು ಹೇಳಿ. ಈಗ ನಮ್ಮ ಅಲ್ಲಿ ಊಟ ಮಾಡೋದ್ರೆ ಏನ್ ಗೊತ್ತಾ, ಒಂಚೂರು ಉಳ್ಕೊಂಡ್ರು ತಲೆ ಕೆಡ್ಸ್ಕೊಳ್ಳೋದ, ಏನೋ ಇದಾಯ್ತು ಅಂದ್ಬಿಟ್ಟು ಸುಮ್ಮನೆ ಬೈಟ್ಕೊಂಡು. ನಾವು ಹೋಟ್ಲ್ ಇದ್ದ ಮಾತ್ರ ಹೋಟೆಲ್ ಯಾವುದೇ ಹೋಟ್ಲಲ್ಲಿ ನಾವು ಊಟ ಮಾಡ್ಬೇಕು, ನಾವು ಚೂರು ಅಂದ್ರೆ ವೇಸ್ಟ್ ಮಾಡಲ್ಲ, ಎಲ್ಲ ಬಡ್ಕೊಂಡೆ ಊಟ ಮಾಡ್ತೀವಿ. ಸುಮ್ಮನೆ ಬಾ, ಅವನೇ ಊಟ ಮಾಡೋದಲ್ವಾ. ಇವಳು ಇಷ್ಟೊತ್ತಕ್ಕ ಊಟ ಮಾಡೋಳೆ. ನಮ್ಮ ಕೆಂದನ್ ತಮಗೆ ಏನು ಗಲಾಟೆ ಮಾಡ್ತಾಳೆ ನೋಡು. ಸುಮ್ಮನೆ ಅವನೇ ಊಟ ಮಾಡೋದಲ್ವಾ. ನೀನಾದ್ರೂ ಅಲ್ಲಿ ಎಲ್ಲಿ ಹೋಗಾರ ಏನಾರ ಬ್ಯಾಟ್ ಆಡ್ಕೊಂಬತ್ತೀಯ, ಸುಡ್ತೈತೆ ಸಾರು. ಏನಮ್ಮ ಇವ್ ಬೈತಾರ ನೋಡಿ, ಹೆಂಗ್ ಬೈತಾರ. ಅವ್ರಿಗೂ ಎದಿಕೊಂಡಿದ್ದೀರ ಅಂತ. ಮಾತ್ರ ಹೊಟ್ಟೆ, ಅವನದು ಹೊಟ್ಟೆ ಅಲ್ಲ. ಅವನು ಇವಳ ಪಕ್ಷ ರೋಷಿಸ್ತಾಳೆ. ಅವನು ನಮ್ಮ ಕೆಂದ ರೋಷದೇ. ಅವ್ನ ಊಟಕ್ಕೆ ರೋಸಿಸಲ್ಲ, ಇವಳು ರೋಸಿಸ್ತಾಳೆ. ಆಟ ಮಾಡ್ಕೊಂಡಾರು, ಹಿಂಸೆ ಕೊಟ್ಟಾರು, ಹಾಕಿಸ್ಕೊಂಡ್ ಬಿಡ್ತಾಳು. ಅದು ಬೆಳಗ್ಗೆ ಹೊತ್ತು ನಾನು ಹಾಲು ಇಸ್ಕೊಂಡ್ ಬರೋವರೆಗೂ ಎಬ್ರಿಸಿ ನಾನು ಹಿಂದೆ ಬಂದು ಹಾಲು ಇಸ್ಕೊಂಬಂದು ಅವಳು ಬಿಡ್ಸ್ಕೊಂಡ್ ಕುಡಿಬೇಕು. ಅವನ ಪಾಪ ಏನ್ ಮಾಡ್ಬೇಕು. ಇಲ್ಲೇ ನಿಂತಿರ್ತಾನೆ ನೋಡಿಬೇಕಾರೆ, ನೋಡಿ ನಿಂತಿರ್ತಾನೆ. ನಡೆಯಲ್ಲಿ ಅಯ್ಯೋ 4 ರೌಂಡ್ ಸಾಕು ನಡೆ. ಆಯ್ತು ನಡಿ. ಅಯ್ಯೋ ಅಲ್ಲೇ ಒಂದು ರೌಂಡ್ ನೋಡಬಿಡ್ತಾರೆ. ನಡಿಯಪ್ಪ, ನಡೆ ಅವ್ರೆ. ನಿಧಾನಕ್ಕೆ ಊಟ ಮಾಡು. ಇವರಿಬ್ಬರು ಮಾತ್ರ ಇಲ್ಲೇ ಕುದ್ಕೋತಾರೆ. ಇಲ್ಲಿ ನಡಿ ಕಡೆಗೆ ನಡ್ರಿ. ಇವ್ರು ಬಟ್ ಡೈಲಿ ನಾವು ಓಡಿಸಿ ಇವ್ರನ್ನ ಕೂಡ ಹಾಕ್ಬೇಕು. ನಡಿ ಒಳಕ್ಕೆ ನಡ್ರಿ. ಇವ್ರನ್ನ ಇದು ಮಾಡೋದೇ ಸಾಕಾಗೋದು. ನಡ್ರಿ ಒಳಕ್ಕೆ. ಇವ್ರನ್ನ ಏನು ಗೊತ್ತಾ, ಕೋಚ್ ಹಾಕಿಲ್ಲ ಅಂದ್ರೆ ನಮ್ಮ ಮುಂಜಾನೆ ಎಷ್ಟೊತ್ತು ಬೇಕು ಅಷ್ಟೊತ್ತಿಗೆ ಕೂಗಾಡ್ತಿರ್ತಾರೆ. ಎಷ್ಟೋ ಒಂದೊಂದ್ಸರಿ 2 ಗಂಟೆ 3 ಗಂಟೆಗೆಲ್ಲ ಎಚ್ಚರಿಕಾಗ್ಬಿಡ್ತಾನೆ. ಅದಕ್ಕೆ ಅವ್ನಿಗೆ ಹಾಕಿ ಮುಚ್ಚಿಬಿಟ್ರೆ ಅವ್ನಿಗೆ ಬೆಡ್ಕರೋದು ಗೊತ್ತಾಗ್ಬಿಡ್ತು. ಅದಕ್ಕೋಸ್ಕರ ನೋಡಿ ಇಲ್ಲೇ ಕಟ್ಟಿದ್ದೀನಿ. ಇವನ್ನೇ ಸುಮ್ಮನೆ ಮನೆ ಕೇಳಲ್ಲ. ಇವನು ಅಂತೆಂಥ ಹಳೆ ಬಟ್ಟೆಗಳು, ಇಲ್ಲೇ ಗೋಡ್ ಚೀಲಗಳು, ಈ ಚೆಟ್ಗಳು ಎಲ್ಲ ಹಾಕಿದ್ರೆ ಮಾತ್ರ ಮೇಲ್ಗಡೆ ಸಿಂಹಾಸನ ಏರೋದು. ಇವನು ನೋಡಿ ಹೆಂಗೆ ಮಾಡ್ತಾರೆ. ಅಯ್ಯೋ ಇಲ್ಲೂ ಓದಕೊಂಡು ಪಾಪ ಹುಚ್ಚೆ. ಬಲ ಈ ಕಾಂಪೌಂಡ್ ಕುಲುವಾಗಿ ಮಾಡ್ತಿಲ್ಲ ನೀನು.
ಅದಕ್ಕೆ ನನಗೆ ಸಿಟ್ಟ ಸ್ವಲ್ಪ ಬಂದಿನ ನಡಿ ಬಾ ಆಚೆ ಹೋಗೋಣ ಬಾ ನಡಿ ಇಲ್ಲೇ ಬಾ ಆಚೆ ಹೋಗೋಣ ಬಾ ನಡಿ ಆಚೆ ಇಲ್ಲೇ ಬಾ ಬಾ ಆಚೆ ಹೋಗೋಣ ಇಲ್ಲ ಹಾಕ್ಬೋಣ ಬಾ ಇಲ್ಲಿ ಬಂದ ನೋಡು ಅದೇ ತಿಂತೀಯ ತಾರನ ಜೊತೆ ಹೋದ್ರು ಅದೇ ತಿಂತೀಯ ನಡಿ ಬಾ ಆಚೆ ಹೋಗೋಣ ನಾವು ಆಟೋಣ ಸೈಲೆಂಟ್ ಆಗಿ ಇರೋಣ ನಂಗೆ ಇಲ್ಲ ಹೆಂಗ್ ಆಡ್ತಾನೆ ಗೊತ್ತಾ ನಡಿ ನಡಿ ಅವ್ನು ನಾನು ಇದ್ರೆ ಅಷ್ಟೇ ಅವನು ಇದು ಮಾಡೋದು ತಾರಿದ್ರು ಏನು ಬಾಲ ಬಿಚ್ಚೋದೆಲ್ಲ ಸುಮ್ಮನೆ ಇರ್ತಾನೆ ಆ ಥರ ನಾನಿದ್ರೆ ನಿಜವಾಗ್ಲೂ ಅವನು ಅಷ್ಟು ಆಟ ಮಾಡೋದು ಟೈಮ್ ಬಂದು 9:45 ಆಗಿ ಬಂದೈತೆ ಈಗೆಲ್ಲ ಊಟ ಆಯಿತು ತಾರ ಹಂಗಾರೆ ಬೆಳಗ್ಗೆ ಕಡೆ ಬಿಡು ಅಂತ ಈಗಲೇ ಬೆಳಗ್ಗೆ ಇಟ್ಬಿಡ್ತೀನಿ ಪಾತ್ರೆಗಳನ್ನ ಅಂತ ನಾನು ಬೆಳಗ್ಗೆ ಬೆಳಕಲ್ಲಿ ವೀಡಿಯೋ ಮಾಡ್ತೇನೆ ಏಯ್ ಬಾ ಇಲ್ಲೇ ಅಂದ್ರೆ ಇವಾಗ ಅಡಿಗೆ ಮಾಡ್ದ ಜಾಸ್ತಿ ಇಲ್ಲ ಫ್ರೆಂಡ್ಸ್ ಇವಾಗ ಬೆಳಗ್ಗೆ ಈಗೇನು ಬರೀ ಸಾರು ಬೆಳಗ್ಗೆ ಅನ್ನ ಇತ್ತಲ್ಲ ಹಂಗಾಗಿ ಈಗ ಜಾಸ್ತಿ ಇಲ್ಲ ಇಲ್ಲ ನಮ್ಮದು ಊಟದ ಬಾಕ್ಸು ಅಷ್ಟೇ ಊಟ ಮಾಡ್ದವು ನಮ್ಮದು ಊಟದ ಬಾಕ್ಸು ಈಗ ಊಟ ಮಾಡಿದವು ಅಷ್ಟೇ ಬೆಳಿಗ್ಗೆ ರೈಸ್ ಮಾಡಿದ್ದ ಕುಕ್ಕರು ಅದು ನಾವಿನ್ಮೇಲೆ ಬೆಳಗ್ಗೆ ಟೈಮ್ ಅಂದ್ರೆ ರೈಸ್ನು ಸಹ ಒಲೆ ಮೇಲೆ ಮಾಡೋದು ಅಭ್ಯಾಸ ಮಾಡ್ತೀವಿ ಕುಕ್ಕರಲ್ಲಿ ಮಾಡೋ ರೈಸ್ ಅಷ್ಟು ಟೇಸ್ಟ್ ಇರಲ್ಲ ಇಲ್ಲ ಒಲೆ ಮೇಲೆ ಮಾಡಿದ್ರೆ ಏನು ಗೊತ್ತಾ ಗಂಜಿ ಎಲ್ಲ ಬಗ್ಸಿರ್ತೀವಿ ಹಾಗಾಗಿ ತುಂಬ ಟೇಸ್ಟ್ ಇರುತ್ತೆ ಮಾಡೋದು ಇಲ್ಲಿ ಹಂಗಲ್ಲ ಕುಕ್ಕರಲ್ಲಿ ಒಂಥರ ಸ್ಟಿಕ್ ತರ ಆಯ್ತದೆ ಸರಿ ಇಷ್ಟೊತ್ತಲ್ಲಿ ಎಂತ ಅಕ್ಕಿಗಳು ಥರ ಹಿಂಗೆ ಆಡಾಡ್ತಾವಲ್ಲ ಅಕ್ಕಿಗಳು ಇಷ್ಟೊತ್ತಿನಲ್ಲಿ ನೋಡಿ ಇಷ್ಟೊತ್ತಿನಲ್ಲಿ ನಮ್ಮ ಗಸಗಸೆ ಮರ ಹಾಕಿದ್ದು ನಮ್ಮ ಆಡು ದನಗಳಿಗೆ ಒಂಥರ ನೆಳ್ಳಾದರೆ ಇವು ಈಗ ಅಕ್ಕಿಗಳಿಗೆ ಮಾತ್ರ ಒಂಥರ ಏನೋ ಸಡಗರ ನೋಡಿ ಇಲ್ಲಿ ಎಷ್ಟು ಕಾಣ್ತವೆ ಎಷ್ಟು ಥರ ಕಾಸು ನೋಡಿ ಇಲ್ಲಿ ಹೆಂಗೆ ಹಾರಾಡ್ತವೆ ಒಂಥರ ಇಲ್ಲಿ ಗಸಗಸೆ ಹಣ್ಣು ಬಿಡ್ತದಲ್ಲ ಹಂಗಾಗಿ ಇವು ಇಷ್ಟೊತ್ತಲ್ಲಿ ಬಂದವೆ ನನಗೇನು ಬೇಡ ಅವಳಿಗೆ ಬಿಡತ್ತೆ ಅವಳಿಗೆ ಹೋಯ್ತೈತ ಅಲ್ಲಿ ಸುಮ್ಮನೆ ಬೈತಾ ಅಷ್ಟೇ ಥರ ಯಾರನ್ನ ನಿನ್ನ ಅಲ್ಲ ಅವಳನ್ನ ಹಾಲು ಕೊಡೋದು 10 ರೂಪಾಯಿ ಅವಳನ್ನ ನಿನ್ನ ಕೆಂದನ ಬೈದಲೆಯ ಇನ್ನ ದಾರಿಲಿ ಹೋಗೋ ದಾಸೈನ್ ಬೈಯಕಾಯ್ತದ ನಿಮ್ಮನ್ನ ಬೈಬೇಕು ಬಿಡ್ತಾರ ಕಂಡವ್ರನ್ನ ಹೋಗಿ ಬೈದ್ರೆ ಬಿಡ್ತಾರ ಚಂದನ ನಿನ್ನ ನಮ್ ಬೊಬ್ಬೆಯ ನಾವು 3 ಜನ ಹಗ್ಗಾಗಿದ್ದೀವಿ ಅಂತ ಇವ್ರನ್ನ ಬೈಬೇಕು ನಮ್ಮ ಆಡು ಹೊಸ ಇವ್ರಿಗೆ ಬೈಬೇಕು ಬೇರೆಯವ್ರ ಬೈದ್ರೆ ಬಿಡ್ತಾರ ಈಗ ಅಲ್ಲಿ ಕೊಡೋದು 10 ರೂಪಾಯಿ ಹಾಲು ಬೆಳಗ್ಗೆ ಒಂಚೂರು ಕೊಟ್ಟು ಸಾಯಂಕಾಲ ಒಂಚೂರು ಕೊಟ್ಟು 10 ರೂಪಾಯಿ ಹಾಲಲ್ಲಿ ಬೆಳಗ್ಗೆ ಇವ್ರಿಗೆ ಕಾಸು ಕೊಡ್ತೀನಿ ಫ್ರೆಂಡ್ಸ್ ಗೊಂಬೆಗೆ ಬಿಡ್ತೀನಿ ಆಮೇಲೆ ನಾನು ಕಾಫಿ ಕಾಸ್ಕೊತೀನಿ ಆಮೇಲೆ ಸಂಜೆ ಒಂದ್ ಸ್ವಲ್ಪ ಹಾಲು ಹಾಕ್ಬಿಟ್ಟು ಕೊಡಲ್ಲ ಇವಳು ಅದು ಫ್ರಿಡ್ಜಲ್ಲಿ ಇಟ್ಟಿದ್ರಲ್ಲ ತಣ್ಣಕ್ಕೈತಲ್ಲ ಅದಕ್ಕೆ ಬಂದು ಆಮೇಲೆ ಕುಡಿತಾಳೆ ಎಷ್ಟೊತ್ತಾರ ಬೆಳಗ್ಗೆ ನಾವು 7 ವರ್ಷದೊಳಗೆ ಎಲ್ಲ ಖಾಲಿ ಮಾಡಿ ಇರ್ತಾಳೆ ಆಮೇಲೆ ಸಂಜೆ ನಾನು ಟೀ ಕಾಸ್ಕೊಳ್ತೀನಿ ಆಮೇಲೆ ನೆಕ್ಸ್ಟ್ ರಾತ್ರಿ ನಮ್ಮನೆಯವ್ರಿಗೆ ಸ್ವಲ್ಪ ಗೊಂಬೆಗೆ ಸ್ವಲ್ಪ ಇಟ್ಟಿರ್ತೀವಿ 10 ರೂಪಾಯಿ ಹಾಲಲ್ಲಿ ಮೇಂಟೈನ್ ಮಾಡ್ತೀವಿ ಒಂದೊಂದ್ಸಲಿ ಖಾಲಿ ಆಗ್ಬಿಡುತ್ತೆ ಇವಳು ಜಾಸ್ತಿ ರೋಸಿಸ್ತಾ ಇರ್ತಾಳೆ ಜಾಸ್ತಿ ಆಯ್ತಾ ಒಂದೊಂದ್ಸಲಿ ಜಾಸ್ತಿ ರೋಸಿಸ್ತಾ ಇರ್ತಾಳೆ ಅವಾಗ ಏನ್ ಮಾಡ್ತೀನಿ ಅಂದ್ರೆ ಮತ್ತೆ ಸಂಜೆ ಹೋಗಿ ಮತ್ತೆ 10 ರೂಪಾಯಿ ಇಸ್ಕೊಂಬತ್ತೀನಿ ಜಾಸ್ತಿ ರೋಸಿಸ್ತಾಳೆ ಒಂದೊಂದ್ಸಲಿ ಏನವ ಯಾಕಂಗ್ ರೋಸ್ತಾಳೆ ಹೇಳ್ತಾಳೆ ನಮ್ಮಮ್ಮ ಎಲ್ಲನೂ ನನ್ನ ಬಗ್ಗೆ ಅಂತವ ಎಲ್ಲ ಅರ್ಥ ಆಗ್ತದ ಅವ್ರಿಗೆ ಸಂಜೆ ಹೊತ್ತು ಹೋಗಿ ಒಂದ್ಸಲಿ ಮತ್ತೆ ಇಸ್ಕೊಂಬತ್ತೀನಿ ಹಂಗೆ ಏನು ಅಂತ ಗೊತ್ತಳಿ ಬೆಲ್ಲಸೆ ಕೊಡ್ತೀಯಾ ನೀರಸೆ ಹುಡ್ಕೊಂಡು ಇಲ್ಲಿ ನೋಡಿ ಕೂತ ನೋಡಿ ಅಲ್ಲಿ ಬಟ್ಲು ಸೌಂಡ್ ಆಗಂಗಿಲ್ಲಪ್ಪ ಜೋ ಯಪ್ಪ ನೋಡಿ ಅಲ್ಲೇ ಒಳಬಂದು ಬಟ್ಲು ಸೌಂಡ್ ಆಗ್ತದೆ ಅಂತಾರ ಲೋಟ ಸಾಕು ಸಾಕು ಥ್ಯಾಂಕ್ ಯು ಹೇಳ್ಬೇಕು ಥ್ಯಾಂಕ್ ಯು ಆಯ್ತಾ ನಮ್ಮ ಕೆಂದ ನಾವು ನಮ್ಮ ಗೊಂಬೆ ನಮ್ಮ ಮನೆಯವರು ಎಲ್ಲ ಊಟ ಆದಮೇಲೆ ಫುಲ್ಲು ವಾಕು ಫ್ರೆಂಡ್ಸ್ ಆಮೇಲೆ ಇನ್ನೊಂದು ಏನಂದರೆ ನಮ್ಮ ಮನೆಯವ್ರನ್ನ ಕೇಳಬೇಕು ಆಯ್ ಕೆಂದ ಬಾ ಹೇಳಿ ಇವಾಗ ನೀನು ಬೆಳಗ್ಗೆ ಮನೆ ಬಿಟ್ಟರೆ ಬರೋದೇ ರಾತ್ರಿ ನಾನು ಒಬ್ಬರನ್ನೇ ಬಿಟ್ಟೋಯ್ತಿಯಲ್ಲ ನಿನಗೆ ಬೇಜಾರಾಗಲ್ವಾ ಆಯ್ತದಪ್ಪ ಆದರೂ ಹೊಟ್ಟೆ ತುಂಬಬೇಕಲ್ಲ ಒಂಟಿ ಹೆಂಗ್ಸ್ನ ಒಬ್ಬರನ್ನೇ ಬಿಟ್ಟು ಹೋಗ್ತೀಯ ಅದು ತೋಟದ ಬಾರಿ
ಏನು ಬೆಳಗಿಂದ ಏನು ಮನೆಯೊಳಗೆ ಕುಂತಿರ್ತೀಯ? ಅಕ್ಕಪಕ್ಕ ಮನೆಗಳವೆ ಅಂದ್ರೆ ಬಿಡೋಣ. ಅಲ್ಲ ಕಣ, ಏನು ಬೆಳಗಿಂದ ಮನೆಯೊಳಗೆ ಕುಂತಿರ್ತೀವ? ಇಲ್ಲ ಹೊಸ ಕರ ಇವೆಲ್ಲ ನೋಡಿ ನಾನು ಏನೋ ಇವಾಗೇನೋ ಏನು ಕತ್ಲಾಗದೆ 7 ಗಂಟೆ ಆಯ್ತದೆ. 7 ಗಂಟೆ 6:30 ಆದರೂ ಆಡ್ಬಿಡ್ತಾ ಕೂತಿರ್ತಾಳೆ. ಹೊಟ್ಟೆಪಾಡು. ನನ್ ಗಂಡ ಹೇಳಿದ್ರಲ್ಲ ಒಂದ್ ಡೈಲಾಗು, ಹೊಟ್ಟೆಪಾಡು. ನಿಜ ಫ್ರೆಂಡ್ಸ್, ಎಲ್ಲಾರು ಬೇರೆ ಕಡೆ ಆದಾಯ ಬರ್ತೈತೆ ಅಂದ್ರೆ ಬಿಡು, ಇಲ್ಲೇನೆ ರಜಾ ಹಾಕೊಂತೀವಿ, ಯಾವ ಕೆಲ್ಸನೂ ಬೇಡ ಏನು ಬೇಡ, ಮನೆ ಕೆಲಸ ಮಾಡ್ಕೊಂಡು ಆರಾಮಾಗಿರ್ಬೋದು ಅಂತ ಅನ್ಕೋಬೋದು. ಬಟ್ ಏನಂದ್ರೆ ಇವಾಗ ದುಡಿಲೇಬೇಕು. ದುಡಿಯೋ ಅಂತ ಅಂದ್ರೆ ಈ ವಯಸ್ಸಲ್ಲೇ ದುಡಿಬೇಕಾರ್ಲೇನೆ ಈ ಟೈಮಲ್ಲಿ ಕುತ್ಕೊಂಡು ಆಮೇಲೆ ವಯಸ್ಸಾದಂಥ ಕಾಲಕ್ಕೆ ದುಡಿಯೋಕ್ಕಾಗಲ್ಲ. ಇವಾಗ ನಾವು ಯಾವ ಕೆಲಸ ಮಾಡ್ತೀವಿ ಅದನ್ನ ಪ್ರೀತಿಯಿಂದ ಇಷ್ಟಪಟ್ಟು ನಾವು ಮಾಡಬೇಕು. ಕೆಲವರು ನನ್ನ ಗಂಡಂದು ಮೂಟೆ ಹೊಡೋ ಕೆಲಸ ಅಂತ ಅಂದ್ಬಿಟ್ಟು ಕೆಲವ್ರು ಕೇವಲವಾಗಿ ಅನ್ಕೋಬೋದು. ಬಟ್ ಯಾವ ಕೆಲಸ ಯಾವಕ್ಕೂ ಕೇವಲ ಅಲ್ಲ. ನಮ್ಮನೆಯವ್ರು ಇವಾಗ ಕೆಲಸ ಬಿಟ್ಟು ಬೇರೆ ಕಡೆ ಎಲ್ಲಾರು ಕೆಲಸ ಮಾಡ್ಬೋದು. ಬಟ್ ಏನಂತ ಅಂದ್ರೆ ಅವರಿಗೆ ಅಂದ್ರೆ ನಾವು ಕೇರಳ ಬಿಟ್ಟು ಬಂದ್ಮೇಲೆ ಅದೇ ಕೆಲಸನ ಇವ್ರು ನೋಡ್ಕೊಂಡಿದ್ದು. ನನಗೆ ಅದ್ರಲ್ಲಿ ಒಂಚೂರು ಭಾಳ ಹೆಮ್ಮೆಯಿಂದ ಕೆಲಸ ಮಾಡ್ತೀನಿ. ನನಗೆ ಅವ್ರು ಹಿಂಗಂತಾರೆ ಇವ್ರು ಹಿಂಗಂತಾರೆ, ಏನೋ ಮೊದಲೇ ಹೇಳ್ತಾರೆ ಯಾಕಣ ಎಲ್ಲೋದ್ರು ನೆಲಕ್ಕೆ ತಪ್ಪಲ್ಲ ಅಂದ್ಬಿಟ್ಟು ನಾವು ಎಲ್ಲಿಂದ ಎಲ್ಲಿಗೆ ಹೋದ್ರು ಯಾರೂ ಕುಣಿಸ್ಕೊಡಲ್ಲ. ಆಮೇಲೆ ಕೆಲವರು ಕೇಳ್ತಾರೆ ಅಂದ್ರೆ ನನ್ನ ಯೂಟ್ಯೂಬ್ ಫ್ರೆಂಡ್ಸ್ ಅಲ್ಲ, ಬೇರೆಯವರಾದ್ರೂ ಯಾರು ಕೇಳ್ತಾರೆ, ನಿಮ್ಮ ಮನೆಯವರು ಏನ್ ಕೆಲಸ ಮಾಡಕ್ ಹೋಗ್ತಾರೆ ಅಂತ. ಫಸ್ಟ್ ಎಲ್ಲ ಸ್ವಲ್ಪ ನನಗೆ ಅನ್ಸೋದು ಮೂಟೆ ಹೊರಕ್ ಹೋಗ್ತಾರೆ ಅಂತ ಅಂದ್ರೆ ಅವ್ರು ಏನ್ ಅನ್ಕೊಳ್ತಾರೋ ಅಂತ ಅನ್ಬಿಟ್ಟು. ಬಟ್ ಇವಾಗ ಆತರ ಏನಿಲ್ಲ. ಕೆಲಸ ಯಾವ್ದ್ರೇನು ಅದ್ರಲ್ಲಿ ನಾವು ಅನ್ನ ತಿಂತಾ ಇದೀವಿ, ಅದನ್ನ ಅನ್ಕೊಳಕ್ಕೆ ಏನೋ ಹೇಳ್ಕೊಳಕ್ಕೆ ನಮ್ಗೆ ಯಾವುದೇ ಅಂಜಿಕೆ ಇರಬಾರ್ದಂತ ಅಂದ್ಬಿಟ್ಟು ನನ್ನ ಗಂಡ ಮಾಡೋ ಕೆಲಸದಲ್ಲಿ ನನಗೆ ಹೆಮ್ಮೆ ಐತೆ. ಯಾಕೆ ಅಂತ ಅಂದ್ರೆ ಇದು ಸ್ವಾರ್ಥದ ಪ್ರಪಂಚ. ಅಂದ್ರೆ ಯಾರೋ ಒಬ್ರು ಕಾಮೆಂಟ್ ಹಾಕಿದ್ರಿ ಅವತ್ತು ಮನೆಯವ್ರ ಕೆಲ್ಸದ್ದು ನಾನು ವಿಡಿಯೋ ಹಾಕ್ದಾಗ. ಏನಂತ ಅಂದ್ರೆ ಹಣ ನಿಯತ್ತಿರೋದಕ್ಕೆ ನೀವು ಹೋಗಿ ಮುಟ್ಟೆ ಹೊರೋದು ಅಂತ ಅಂದ್ಬಿಟ್ಟು. ಹೌದು, ಯಾರು ಈಗ ಇಷ್ಟು ಜಮೀನೆಲ್ಲ ಇಟ್ಕೊಂಡು ಹೋಗಿ ಮೂಟೆ ಹೊರೋ ಕೆಲಸ ಯಾರು ಮಾಡಲ್ಲ ಅಷ್ಟಾಗಿ. ಬಟ್ ಇವ್ರು ಮಾಡ್ತಾರೆ ಅಂದ್ರೆ ಇವರಲ್ಲಿ ನಿಯತ್ ಅಂತ ಇದೆ, ಅತಿ ಆಸೆ ಅನ್ನೋದಿಲ್ಲ. ತಾನು ದುಡಿಬೇಕು, ತಾನು ತಿನ್ಬೇಕು, ಬೇರೆ ದುಡ್ಡಿಗೆ ಆಸೆ ಪಡಬಾರ್ದು ಅನ್ನೋದೊಂದು ಮನ್ಸಲ್ಲೈತೆ. ನಾನು ಅದೇ ವಿಷಯಕ್ಕೆ ಯಾವಾಗಲೂ ಜಗಳ ಮಾಡ್ತಿರ್ತೀನಿ. ನಿನ್ನಂತ ಕಟ್ಕೊಳ್ಳೋದ್ಕಿನ್ನ ಯಾರನ್ನಾರು ಬೇರೆಯವ್ರು ಕಟ್ಕೊಂಡಿದ್ರೆ ಹೆಂಗೋ ಜೀವನ ಮಾಡ್ಬೋದು ಅಂತ ಅಂದ್ಬಿಟ್ಟು. ಬಟ್ ಒಂದೊಂದ್ಸಲಿ ಹೆಮ್ಮೆ ಅನ್ಸುತ್ತೆ. ನನ್ನ ಗಂಡ ಯಾವುದೇ ದುಡ್ಡಿಗೂ ಆಸೆ ಪಡಲ್ಲ, ಸ್ವಂತ ತಾನು ದುಡಿಬೇಕು. ಅವ್ರು ಒಂದೇ ಮಾತನ್ನೋದು, ನಾನು ನಿನ್ನ ಸಾಕ್ತಾ ಇಲ್ವಾ, ಚೆನ್ನಾಗಿ ನೋಡ್ಕೊಳ್ತಾ ಇಲ್ವಾ ಅಂತ ಅಂದ್ಬಿಟ್ಟು. ಅವರು ಕಷ್ಟಪಟ್ಟು ಮೂಟೆ ದುಡಿದ್ರೂ ನನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾರೆ. ಅದೊಂದು ಹೆಮ್ಮೆ ಐತೆ ನನಗೆ. ನನ್ಗಾದ್ರೂ ಅಷ್ಟೇನು ಆ ಕೆಲಸ ಈ ಕೆಲಸ ಅಂತ ಅಲ್ಲ. ನಾವು ಯಾವುದೇ ಒಂದು ಕೆಲಸ ಮಾಡಿದ್ರು ಭಾಳ ಸ್ವಾಭಿಮಾನದಿಂದಾಗಲಿ ಒಂದು ನಿಷ್ಠೆಯಿಂದಾಗಲಿ ಮಾಡ್ಬೇಕಷ್ಟೇ. ಗೌರವ ಏನು ಕಮ್ಮಿ ಆಗಲ್ಲ. ಯಾಕೆಂದ್ರೆ ನಾವು ಅದರಿಂದ ಅನ್ನ ತಿಂತಿದ್ದೀವಿ ಅಂತ ಅಂದ್ರೆ ಈಗ ಪ್ರತಿಯೊಬ್ರು ನನ್ನ ಕೆಲಸ ಮಾಡ್ತಾರೆ. ಅದರಲ್ಲಿ ಇದು ಒಂದು ಕೆಲಸ ಅಲ್ವಾ? ಅದರಲ್ಲಿ ನಾಚಿಕೆ ಪಡೋದೇನೈತೆ? ನಾನು ತುಂಬಾ ಸಲ ಇವ್ರಿಗೆ ಹೇಳಿದೆ ಫ್ರೆಂಡ್ಸ್, ಆ ಕೆಲಸ ಬೇಡ, ಬಿಟ್ಬಿಡಿ, ಬೇರೆ ಕೆಲಸ ಮಾಡಿ ಅಂತ ಅಂದ್ಬಿಟ್ಟು. ಬಟ್ ಇವರಿಗೆ ಎಲ್ಲೂ ಅಂದ್ರೆ ಬೇರೆ ಕಡೆ ಕೆಲಸನೂ ನೋಡಿಲ್ಲ. ಬಟ್ ಅದೇ ಅಂಗಡಿಲಿ ಕೆಲಸ ಮಾಡ್ತಿರೋದ್ರಿಂದ ಇವ್ರಿಗೆ ಕೆಲಸನೂ ಅಡ್ಜಸ್ಟ್ ಆಗಿದೆ. ಅದಕ್ಕೋಸ್ಕರ ನಾನು ಸುಮ್ಮನೆ ಆಗ್ಬಿಟ್ಟಿದೀನಿ, ಏನಾದ್ರು ಮಾಡ್ಕೊಳ್ಳಿ ಅತ್ಲಾಗೆ ಅಂತ ಅಂದ್ಬಿಟ್ಟು. ಬಟ್ ಏನಂದ್ರೆ ಒಂದು ಹಿಂಸೆ ಏನಂದ್ರೆ ಇವ್ರು ಬೆಳಗ್ಗೆ 8:30 ಮನೆ ಬಿಟ್ರೆ ಬರೋದೇ ನೈಟ್ 9 ಗಂಟೆಗೆ. ಅದೊಂದು ಹಿಂಸೆ ನನಗೆ. 9 ಗಂಟೆ 8 ಗಂಟೆಗೆಲ್ಲ ಇಲ್ಲೇ ಇರ್ತೀನಿ. ಒಂದೊಂದ್ಸಲಿ 9 ಗಂಟೆ 9:45 10 ಗಂಟೆನೂ ಆಯ್ತದೆ ಫ್ರೆಂಡ್ಸ್. ಟೈಮಿಂಗ್ಸ್ ಹೇಳಂಗೆ ಇಲ್ಲ. ನಮ್ಮ ಮನೆಯವ್ರದ್ದು 1 ವರ್ಷ 2 ವರ್ಷ ಇದು ಮಾಡ್ಕೋಬೇಕು. ನಮ್ಮ ಅತ್ತೆಗೂ ಇಷ್ಟ ಇರಲಿಲ್ಲ, ನಮ್ಮ ಮಾವಗೂ ಇಷ್ಟ ಇರಲಿಲ್ಲ. ಯಾಕೆ ಅಂತಂದ್ರೆ ನಾನು ಬರೋದು ಡೈಲಿ ನಮ್ಮಮ್ಮ ಇದ್ದಾಗ್ಲಿಂದ ಇದೇ ಕೆಲಸ ಫ್ರೆಂಡ್ಸ್ ನಮ್ಮ ಮನೆಯವ್ರು ಮಾಡ್ತಿರೋದು. ನಮ್ಮಮ್ಮ ಅವಾಗ ಇಲ್ಲಿ ಹುಷಾರಿಲ್ದಾಗ್ಲೇ ಇಲ್ಲಿ ಇತ್ತಲ್ಲ, ಅವಾಗ ನಮ್ಮ ಅಮ್ಮಂಗೆ ಒಂದ್ ಭಯ ಆಗೋದು. ಅಯ್ಯೋ ಅಲ್ಲೆಲ್ಲ ಗಾಡಿಗಳು ಜಾಸ್ತಿ ತಿರ್ಗಾಡ್ತಾ ಇರ್ತಾರ, ಬೇಡ ಕೆಲಸ ಬಿಡಿಸ್ಬಿಡು. ಹೆಂಗ್ ಬಿಡ್ಸೋದು ಅಂತ ಅಂದ್ರೆ ನಾಟಕ ಆಡ್ಬಿಡು, ಯಾರೋ ಕದ ತೊಟ್ಟಿರು, ದೆವ್ವಕ್ಕಿರುತ್ತು, ಹಂಗೆ ಅಂತ ನಾಟಕ ಆಡ್ಬಿಡು, ಕೆಲಸ ಬಿಡ್ಲಿ ಅಂತ ನಮ್ಮಮ್ಮ ಏನೇನೋ ವಿಡಿಯೋ ಹೇಳ್ಕೊಟ್ಟಿದ್ದು. ಬಟ್ ಅವೆಲ್ಲ ಟ್ರೈ ಮಾಡಿದೆ, ಅವ್ರಿಗೆ ವರ್ಕ್ ಆಗ್ಲಿಲ್ಲ. ಬಿಡೋ ಹೋಗ್ಲಿ, ಮಾಡ್ಕೊಂಡು ಹೋಗ್ಲಿ ಅಂತ ಅಂದ್ಬಿಟ್ಟು ಅನ್ಕೊಂಡೆ. ಫ್ರೆಂಡ್ಸ್, ಹಾಗೆ ಇವತ್ತಿನ ಈ ನೈಟ್ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋ ಇಷ್ಟರೇ ಲೈಕ್ ಮಾಡಿ, ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇರೋದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟರೇ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಹಾಗೆ ವಿಡಿಯೋ ನೋಡೋರು ಪ್ರತಿಯೊಬ್ಬರು ಸಹ ವಿಡಿಯೋನ ಹೈಪ್ ಮಾಡಿ. ಇವತ್ತಿನ ವ್ಲಾಗ್ ಯಾವ ರೀತಿ ಇತ್ತು ಅಂತ ಅಂದ್ಬಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಬಾಯ್ ಫ್ರೆಂಡ್ಸ್. ಏನಾದ್ರು ಹೇಳೋದಿದ್ರೆ ಹೇಳು. ಗುಡ್ ನೈಟ್. ಬೆಳಗ್ಗೆ ನೋಡೋದಕ್ಕೆ ಗುಡ್ ಮಾರ್ನಿಂಗ್. ಓಕೆ, ಬಾಯ್.